ಅದು ಯಾಕ್ರಿ ಸುಮ್ನೆ ನಗ್ತಾನೆ ಇರ್ತಿರಲ್ರಿ ರೇ. Hey guys, welcome back to our YouTube channel. Hey guys, welcome back to our YouTube channel. ಅವನೇನೋ ಹೇಳಿದನೆ ಹೇಳ್ತಾ ಇದ್ದಾನೆ. We are back with another video that is. ಇವತ್ತು ನೈಟ್ ಔಟ್ ಹೋಗ್ತಾ ಇದೀವಿ. ಹಂಗ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಹೋಗಿ ಬನ್ನಿ. ಡೈಲಿ ನೈಟ್ ಔಟೇ ಹೋಗಕ್ಕಾಗಲ್ಲ ನಾವು. ಸೊ ಹೋಗ್ತಾ ಇದೀವಿ. ಎಲ್ಲಿಗೆ ಬಂದರು? ಎಲ್ಲಿಗೆ? ಯಾವಾನಿಗೆ ಗೊತ್ತು. ಕರೆಕ್ಟು, ನಿಮಾನ್ಸ್ಗೆ ಹೋಗ್ತಾ ಇರೋದು. ನಿಮಾನ್ಸ್ಗ? ಕರೆಕ್ಟು, ನಿಮಾನ್ಸ್ಗೆ 2 ದಿನ ಹೆಂಗೆಂಗೋ ಆಡ್ತಿದಾರೆ, ಅದಕ್ಕೆ ನಿಮಾನ್ಸ್ಗೆ ಕರ್ಕೊಂಡು ಹೋಗ್ಬೇಕು. ಫಸ್ಟ್ ನಡಿ ನಿಮಾನ್ಸ್ಗೆ. ಹಂಗಾರೆ ಹನ್ನೊಂದು ಬ್ರೇಕ್ ಸಕ್ ಬಂದ್ರು. ಹೆಂಗೆ ಕೌಂಟ್ರು ಹೆಂಗೆ ನಾವು ಆಕ್ಚುಲಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೇನ ನಿಜ. ನಿನ್ಗೆ ತಾನೇ ಗೊತ್ತು, ನಿನ್ಗೆನೆ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಿನಗೆ ಐ ಅಂಡರ್ಸ್ಟ್ಯಾಂಡ್ ಚೆನ್ನಾಗಿ ಮರ್ತೋದ ಗೈಸ್. ಆಕ್ಚುಲಿ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ನೀನೇ ತಗೊಂಡಿದ್ಯಾ, ದಟ್ ಇಸ್ ವೆರಿ ಗುಡ್. ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ನೀನೇ ತಗೊಂಡಿದ್ಯಾ, ದಟ್ ಇಸ್. ಓ, ಮರ್ಡರ್ ಬೇಡ, ಸೂಸೈಡ್ ಮಾಡ್ಕೊಂತಿದ್ದೀರಾ. ಹುಷಾರು, ಹಂಸಿದೆ ನೋಡ್ಕೊಂಡು. ಸೊ ಗಾಯ್ಸ್, ಹಿಂಗೆ ಹೋಗ್ತಾ ಇದೀವಿ. ಹಿಂಗೆ ಹೋಗ್ತಾ ಏನ್ ಸಿಗುತ್ತಾ ನೋಡೋಣ. ಹಿಂಗೆ ಹೋಗ್ತಾ ಇದೀವಿ, ಹಿಂಗೆ ಹೋಗ್ತಾ ಇರ್ತೀವಿ. ಎಲ್ಲಿ ಅದೇ ದಟ್ಸ್ ದ ಪಾಯಿಂಟ್ ಆಕ್ಚುಲಿ. ಸುಮ್ಮನೆ ಹಿಂಗೆ ಹೋಗ್ತಾ ಇರೋಣ. ಸುಮ್ಮನೆ ದೂರ ಹೋಗ್ಬೇಕು ಅಂದ್ರೆ ಎಲ್ಲ ಹೀಗೆ ದೂರ ಹೋಗೋಣ ಅಂತ ಅನಿಸ್ತು. ಸೊ ಅದಕ್ಕೆ ಹೋಗ್ತಾ ಇದೀವಿ. ದೂರ 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 ದೂರ. ಈ ಮಧ್ಯದಲ್ಲಿ ಸಮುದ್ರ ಸಿಕ್ಕರು ಸಮುದ್ರನ ಆರಿಸ್ಬೇಕು. ಸಮುದ್ರ ಹಾಸ್ಯ. ನದಿ ಸಿಕ್ಕರು ನದಿನ ಗಾಡಿಲಿ ಫಸ್ಟ್ ಟೈಮ್ ಸಮುದ್ರ ಹಾಸಿದ ಮೊದಲನೇ ಕಪಲ್ ಅಂದ್ರೆ ಹಂಗಾದ್ರೆ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಗಾಡಿ ಸೌಂಡ್ ಏನೋ ಕೇಳಿಸ್ತಿಲ್ಲ ಅನ್ಕೋತೀವಿ. ಸೊ ವಿಲ್ ಕ್ಯಾಚ್ ಯು ಗೈಸ್ ಲೇಟರ್. ಎಸ್. ಟೀ ಕುಡಿಯೋಣ ಅಂತ ಬಂದ್ವಿ ಗೈಸ್. ಇಲ್ಲಿ ಯಾವುದೋ ಕೆಫೆ ಅಲ್ಲ, ಯಾವುದೋ ಒಂದು ಚಿಕ್ಕ ಟೀ ಅಂಗಡಿ ಥರ ಏನೋ ಇದೆ. ಟೀ ಆ್ಯಂಡ್ ಕಾಫಿ ಜಿಗರ್ ದಂಡ ಅಂತ ಬರ್ದಿದೆ. ಮಧುರೈ ಏನೋ ಸಮಥಿಂಗ್ ಏನೋ ಇದೆ. ಸೊ ಟೀ ಕುಡಿದ್ಯಾ? ಅದಕ್ಕೆ ಅಲ್ವಾ ಬಂದಿವಿ. ಅದಿಲ್ವಂತೆ. ಕಾಫಿ ಬೇಕಾ? ಅದಿಲ್ವಾ, ನಂಗೆ ಟೀ ಬೇಕು. ಕಾಫಿ ಬೇಕಾ? ಟೀ ಬೇಕು. ಟೀ ಇಲ್ಲ, ಕಾಫಿ ಬೇಕಾ? ಸರಿ, ಏನೋ ಒಂದು ಅದು ಇರುವಂತೆ. ಸುಳ್ಳು ಹೇಳ್ತಿದ್ದೆ ನಂಗೆ ಗೊತ್ತು. ಏನು ಇಲ್ಲ, ಕ್ಲೋಸಿಂಗ್ ಟೈಮ್ ಅಂತವ್ರೆ. ಹೌದಾ? ನಾನು ಅದೇ ಯೋಚನೆ ಮಾಡಿದ್ವಿ, ಇಷ್ಟು ಬೇಕಾ ಕ್ಲೋಸಿಂಗ್ ಟೈಮ್ ಅಂತ. ಇಷ್ಟು ಬೇಗ ಕ್ಲೋಸಿಂಗ್ ಟೈಮ್ ಇರಲ್ವಲ್ಲ. ಟೈಮ್ ಎಷ್ಟು ಕಾಣ್ತಿಲ್ಲ, 9 o'clock ಅಷ್ಟೇ. ಏನ್ ಮಾಡೋದು? ಸುಳ್ಳು ಹೇಳ್ತಿದ್ಯಾ ನೀನು ಅಂತ ನನಗೆ ಗೊತ್ತು. ಪ್ರಾಮಿಸ್ ಇಲ್ಲ, ಎಲ್ಲ ಎತ್ತಿರ್ತಾವ್ರೆ. ಅದಕ್ಕೆ ಹೇಳ್ಬಿಟ್ಟು ನಾನು ಬಂದಿದ್ದು. ಮತ್ತೆ ಬಾ, ಏನ್ ಮಾಡ್ತಿದ್ಯಾ? ಕುಡ್ದಿಲ್ಲ ನಾವಿಲ್ಲಿ ಗೈಸ್. ಸೊ ಬೇರೆ ಕಡೆ ಹೋಗೋಣ ಅಂತ ಸುಮ್ಮನೆ ಹಿಂಗೆ ಲಾಂಗ್ ಡ್ರೈವ್ ಹೋಗಿ ಏನಾದರೂ ಟೀ ಥರ ಏನಾದರೂ ಕುಡ್ಕೊಂಡು. ಮೊದಲನೇ ಟೀ ಶಾಪಲ್ಲೇ ಈ ಥರ ಆಗಿದೆ ಅಂತಂದರೆ ನನಗೆ ಅನ್ನಿಸ್ತಾ ಇರೋದೇನಂದರೆ ಎಲ್ಲೂ ಕುಡಿಯೋಲ್ಲ, ನಾವು ಮನೆಗೆ ಹೋಗ್ಬಿಟ್ಟು ಟೀ ಮಾಡ್ಕೊಂಡು ಕುಡಿತೀವಿ. ಇಲ್ಲ, ನಂಗೆ ಟೀ ಅಂಗಡಿ ಟೀ ಕುಡಿಲೇಬೇಕು. ಓಕೆ, ಹೋಗೋಣ. ಗೈಸ್, ಮಳೆ ಬರ್ತಿದೆ ಗೈಸ್. ಆಲ್ ಆಫ್ ಅ ಸಡನ್ ಆಕ್ಚುಲಿ ಹೋಗಪ್ಪ, ಹೋಗು. ಮನೆ ನೋಡ್ತೀರಾ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಮಳೆ ಬರ್ತಿದೆ ಗೈಸ್. ಆಕ್ಚುಲಿ ಎಕ್ಸ್ಪೆಕ್ಟ್ ದಿಸ್. ಸೊ ಹೋಗ್ತಾ ಇದೀವಿ. ನಮ್ಮ ಡ್ರೀಮ್ ಆಗಿತ್ತು ಮಳೆಯಲ್ಲಿ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ. ನಾವು ಮನೆಯಿಂದ ಹೊರಟಾಗ ಮಳೆ ಬರುತ್ತೆ ಅನ್ನೋದು ಒಂದು ಚೂರೂ ಕಾಣಿಸ್ತಿರಲಿಲ್ಲ, ಗೊತ್ತಾಗ್ತಿರಲಿಲ್ಲ. ಬಟ್ ಆದರೆ ಮಳೆ ಬರ್ತಾ ಇದೆ. ಸೊ ಚೆನ್ನಾಗಿದೆ, ಒಂಥರ ಡ್ರೀಮ್ ಕಮ್ ಟ್ರೂ ಅಂತ ಅನ್ನಿಸ್ತಾ ಇದೆ. ಹೋಗ್ತಾ ಇದೀವಿ. ಏನೋ ಒಂದು ಹೇಳ್ತೀನಿ, ಗಾಡಿ ಹೋಗೋದು ಬ್ರೇಕ್ ಹಿಡಿತಲ್ಲ ಗಾಡಿ. ಅಲ್ಲಿಗೆ ಬ್ರೇಕ್ ಹಿಡಿತಲ್ಲ, ಬ್ರೇಕ್ ಹಿಡಿತಾ ಇಲ್ಲ ಅಂತ. ಪರವಾಗಿಲ್ಲ, ಸತ್ರ ನಿಮ್ಮ ಜೊತೆ ಸಾಯಕ್ಕೆ ಅಂಗಡಿ. ಸೊ ಸಾಯೋದೆಲ್ಲ ಬೇಡ, ಈಗ ಬದುಕಂತ ಇದೀವಿ. ಯಾಕೆ ಏನೇನೋ ಹೇಳಿಸ್ತಾರೆ ನನ್ನ ಕೈಲಿ, ಸುಮ್ಮನೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಪೋಲ್ ಹಾಕಿದ್ದೀವಿ ನಾವು.
ಟೀ ಆರ್ ಕಾಫಿ ಅಂತ. ಸೊ ನೀವೇನು ಚೂಸ್ ಮಾಡ್ತೀರಾ ಅಂತ ನೋಡಬೇಕು. ನೋಡಿ ಅದ್ರ ಮೇಲೆ ವಿಲ್ ಡಿಸೈಡ್ ಟೀ ಆರ್ ಕಾಫಿ ಅಂತ. Guys, turn right toward Mulur Road, then make a U-turn. ಏನಂದ್ರೆ ಗೈಸ್ ಮಳೆನ ನಿಂತೋಯ್ತು, ಹಂಗೆ ಬಂದ್ವಿ. ಇವ್ರ ಕಣ್ಣಿಗೆ ಏನ್ ಕಾಣಿಸ್ಬಿಡ್ತು ಅಂತಂದ್ರೆ ಜನ ಎಲ್ಲ ಪ್ರಸಾದ ಇಟ್ಕೊಂಡು ಹೋಗೋದು ಕಾಣಿಸ್ಬಿಡ್ತು. ನಾವ್ ಅನ್ಕೊಂಡ್ವಿ ದೇವಸ್ಥಾನ ಇರ್ಬೇಕು ಅಂತ ಅನ್ಕೊಂಡ್ವಿ, ಬಟ್ ಅಲ್ಲ, ಯಾರೋ ಪಾಪ ಗಣೇಶ ಕೂರ್ಸಿದ್ದಾರೆ, ಸೊ ಅವರು ಕೊಡ್ತಾ ಇರೋದು. ನನಗೆ ನಿಜವಾಗ್ಲೂ ಯಾವತ್ತೂ ತಗೊಂಡಿಲ್ಲ. ನನ್ಗೆ ಇಷ್ಟ ಹೋಗಕ್ಕೆ ಅಂತ ನಮ್ಮ ಮನೇಲಿ ಜಾಸ್ತಿ ಸ್ಟ್ರಿಕ್ಟ್ ಹಂಗೆ ಇದ್ದಿದ್ರಿಂದ ಮುಂಚೆನೆ, ಸೊ ಹೋಗಿಲ್ಲ ಯಾವತ್ತೂ. ಸೊ ಇವತ್ತು ಇನ್ನೊಂದು ಫಸ್ಟ್ ಅನ್ಕೊಂಡೆ ಅಂತಂದ್ರೆ ಇಷ್ಟ್ರ ಮಟ್ಟಿಗೆ ಲೈಟಿಂಗ್ಸ್ ಎಲ್ಲ ಹಾಕಿರೋದು ನೋಡಿ ಯಾವ್ದೋ ಮದುವೆ ಮನೆ ಇರ್ಬೇಕು ಅನ್ಕೊಂಡೆ. ಆಕ್ಚುಲಿ ಅದು ಒಂದು ಕಾನ್ಸೆಪ್ಟ್ ಮಾಡ್ಬೇಕು. ಅಂದ್ರೆ ಯಾವ ತರ ಅಂದ್ರೆ ಅನ್ನೋನ್ ಪೀಪಲ್ ಮದ್ವೆಗೆ ಹೋಗಿ ಊಟ ಮಾಡ್ಕೊಂಡ್ ಬರೋದು. ಮಾಡೋಣ, ಮಾಡ್ಬೇಕು ಅಂದ್ರೆ ಕಾಮೆಂಟ್ ಅಲ್ಲಿ ಹೇಳಿ. Make a U-turn, then turn left onto Mulur Road. ಇದು ಯಾವ್ದೋ ಏರಿಯಾ ಗೈಸ್, ನನ್ಗೂ ಗೊತ್ತಿಲ್ಲ ಯಾವ ಏರಿಯಾ ಅಂತ. ಸಿಗುತ್ತೆ ಅದು ಗೊತ್ತಿಲ್ಲ, ನೀನೇ ಕರ್ಕೊಂಡ್ ಬಂದಿದ್ದು ಹೋಗು. ನನಗೆ ಭಯ ಆಗ್ತದೆ ಜನಗಳನ್ನೆಲ್ಲ ನೋಡಿ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ, ಸಗದಾಗಿದೆ. ಯಾವ ಏರಿಯಾ ಅಂತಂದ್ರೆ ಅದು ಮುಳ್ಳೂರ್ ಅಂತ ಇತ್ತು ಅಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಏನೋ ಅಲ್ಲಿ ಬರ್ದಿತ್ತು, ನೋಡ್ದೆ ನಾನು. ಸೊ ಫೋಟೋ ಹಾಕ್ತೀನಿ ಗೈಸ್, ನೋಡಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಅಬ್ಸರ್ವ್ ಮಾಡ್ತಾ ಇರೋದು ಪ್ರಸಾದ ಎಲ್ಲಿ ಸಿಗ್ತಾ ಇದೆ ಅಂತ ಗೊತ್ತಾಗ್ತಿಲ್ವೇ. ಎಲ್ಲಿ ಪ್ರಸಾದ ಕೊಟ್ಟರು ಸಾಕು ಕೈ ಚಾಚ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ನೀನೇ ಕರ್ಕೊಂಡ್ ಬಂದಿದ್ದು, ನೋಡು ಎಲ್ಲಿ ಕೊಡ್ತಿದ್ದಾರೆ ಅಂತ. ನಾನು ಬರ್ತೀನಿ ಗೈಸ್, ನಾನು ಬಾ ಅಂತ. ಎಲ್ಲ ಇದು ಏನು ಪಾರ್ಟ್ನರ್ ಇನ್ ಕ್ರೈಮ್ ಆಗೋಗ್ಬಿಟ್ಟಿದ್ದೀನಿ ನನ್ನ ಕಾಲೇಜಿಂದ ಇದ್ರ ಜೊತೆ. ನಾವೇನು ಯಾಕ್ರಿ ಸೇರ್ಸ್ಕೊತೀರಾ? ಯಾವಾಗ ನೋಡಿದ್ರೆ ಇಬ್ರು ಸೇರ್ಕೊಂಡು ಅಂತ. ಸೊ ಗೈಸ್ ಹೋಗ್ತಾ ಇದ್ದೀವಿ, ವಿಲ್ಸಿ ಏನಾಗುತ್ತೆ ಅಂತ. ಏನೂ ಆಗಲ್ಲ, ಪ್ರಸಾದ ತಗೊಂಡು ಬರ್ತೀವಿ ಅಷ್ಟೇ. ಸೊ ಗಾಯ್ಸ್ ಇವಾಗ ಏನಾಯ್ತು ಅಂತಂದ್ರೆ ಫೋಟೋ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಮಿಸ್ ನನ್ನ ಸ್ಲಿಪ್ಪರ್ ಕಳ್ದಾಕ್ಬಿಟ್ಟಿದ್ರು, ಸಿಕ್ತು. ಸ್ಲಿಪ್ಪರ್ ಕೆಳಗಡೆಗಿತ್ತು. ನಾನು ಸರಿ ನಾನು ಎಲ್ಲಿಗೆ ಹೋಗಿದ್ದೆ, ಫೋಟೋ ಕ್ಲಿಕ್ ಮಾಡ್ಕೊಂಡು ಬಾ ಅಂತ ಹೇಳಿ ಇವ್ರು ನಿಂತಿದ್ರು. ಬಟ್ ನಾನು ಬಂದು ನೋಡ್ತಾ ಇದ್ದೀನಿ ಸ್ಲಿಪ್ಪರ್ ಇಲ್ಲ, ಏನೋ ಬಿಟ್ಟಿದೆ ಅಂತ ಹೋಗ್ತಾ ಇದ್ದೀನಿ. ಹೋಗಿ ಬಂದು ನೋಡ್ತಾ ಇದ್ದೀನಿ ಸ್ಲಿಪ್ಪರ್ ಇಲ್ಲ. ನೋಡ್ತಾ ಇವ್ರು ಹಿಂದಿಂದ ಹೋಗ್ತಾ ಇದ್ದಾರೆ ಹುಡ್ಕಕ್ಕೆ. ಸೆಕೆಂಡ್ಗೆ ಏನಿಸ್ಬಿಟ್ಟು ಜನ ಇಷ್ಟೊಂದು ಫಾಸ್ಟ್ ಆಗ್ಬಿಟ್ರ, ಕಣ್ಣು ಚಪ್ಪಲಿನೇ ಎತ್ತಾಕೊಂಡು ಹೊಟ್ಟೋಗ್ಬಿಟ್ಟಾರ. ಓಕೆ, ಈಗ ಹೋಗಿ ಪ್ರಸಾದ ತಗೊಳ್ಳೋಣ. ನಾನು ವಿಡಿಯೋ ಶೂಟ್ ಮಾಡಿದೆ, ಅದನ್ನ ಹಾಕ್ತೀನಿ. ಸೊ ಬಂದಿದ್ದೀವಿ ಪ್ರಸಾದ ತಗೊಳಕ್ಕೆ ಅಂತ ಹೇಳ್ಬಿಟ್ಟು. ಇವಳಿಗೆ ಎಷ್ಟು ಮಟ್ಟಿಗೆ ಧೈರ್ಯ ಅಂತಂತಂದ್ರೆ ಇವಳು ನಾನು ಒಂದು ಸ್ವಲ್ಪ ಇಷ್ಟ ಹೇಳ್ಬಿಟ್ರೆ ಅಷ್ಟು ಮಾಡ್ತಾಳೆ ಇವಳು. ಸೊ ಇಲ್ಲಿವರೆಗೂ ಹೋಗಿಲ್ಲ ಈ ಥರ ಎಲ್ಲೂ. ಪ್ರಸಾದ ತಗೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ ವಿಡಿಯೋ. ಸೊ ಗಾಯ್ಸ್ ಬಂದ್ವಿ, ಕಾಣ್ತಾನೆ ಇಲ್ಲ ನೀನು ಎಲ್ಲಿ. ಅರ್ಧ ಅಯ್ಯೋ ಏನಮ್ಮ ಗಾಡಿ ಹುಡುಕ್ತಾ ಇದ್ದೀನಿ, ಚಪ್ಪಲಿ ಹೋದಂಗೆ ಗಾಡಿ ಗಿಡಿ ಹೋಗ್ಬಿಟ್ಟಿರ್ತಾನೆ. ಅಲ್ಲಿ ಮುಂದೆ ಅಲ್ಲಿದ್ಯಾ ಸದ್ಯ ಜೀವ ಬಂತು. ನಿನಗೆ ಇತ್ತೀಚೆಗೆ ಮರವಾಗಿ ಹೋಗ್ಬಿಟ್ಟಿದೆ. ಸೊ ಬೇಸಿಕಲಿ ನಿಮಾನ್ಸ್ಗೆ ಹೋಗೋದು ಒಳ್ಳೇದೆ. ಕಾಣ್ತಾ ಇಲ್ಲ ಅನ್ನೋದಕ್ಕಾರ ಒಪ್ಕೊಬಿಡ್ತೀನಿ. ಅದು ಆಯ್ತು. ರೋಡಲ್ಲಿ ಏನು ಬರ್ತಿದ್ಯೋ ಏನು ಕಾಣಿಸ್ತಾ ಇಲ್ಲ ಇವರಿಗೆ. ಸೊ ಐ ಡಾಕ್ಟರ್ ಹತ್ರನೂ ಹೋಗ್ಬೇಕು. ಸೊ ಇಲ್ಲಿ ಇದೆ, ಕಾಣಿಸ್ತಾ ಇದೆಯಾ? ರೈಸ್, ಸಾಂಬಾರ್ ಆ್ಯಂಡ್ ಏನಂತ ಇಡ್ಲಿ. ಆ್ಯಕ್ಚುಲಿ ಇಡ್ಲಿಗೆ ಚಟ್ನಿ ಖಾಲಿಯಾಗಿ ಹೋಗಿದೆ ಅಂತ ಗೈಸ್, ಸಿಗ್ಲಿಲ್ಲ. ಸೊ ಏನಿವೆ ಏನು ಸಿಕ್ಕಿದ್ರು ದೇವ್ರದು. ಸೊ ತಿನ್ಬೇಡಣ ಹಾಗೇನೆ. ಸಿಯಾ ನಾನು ಇದು ಬೇರೆ ಗೋಳ. ಸೊ ಇದೀಗ ಬಂದ ಸುದ್ದಿ, ಎಲ್ಲ ಟೀ ಅಂಗಡಿಗಳನ್ನು ಬಾಗ್ಲು ಹಾಕೊಂಡು ಕ್ಲೋಸಿಂಗ್ ಟೈಮ್ ಅಂತಂತ ಮನೆಗೆ ಹೋಗ್ತಾವ್ರೆ. ನೀವು ಕೊಟ್ಟಿದ್ದು ಪೋಲು ವ್ಯರ್ಥ ಆಯ್ತು ಅಂತ ಹೇಳಕ್ಕಾಗಲ್ಲ. ನಾನು ಆಗ್ಲೇ ಮನೆಗೆ ಹೋಗಿ ಟೀ ಮಾಡಿ ಕುಡಿತಿದ್ದೆ. ಇನ್ನೇನೇ ಮಾಡೋದು. ಇಲ್ಲ ಹೋಗೋಣ. ಅಯ್ಯೋ ದೇವ್ರೆ, ಇನ್ನೂ ಕ್ಲೋಸ್ ಮಾಡ್ಬಿಟ್ರು ಗೈಸ್ ಇವ್ರನ್ನು. ಸೊ ನೋಡೋಣ, ಇನ್ನೂ ಆನ್ ದ ವೇ ಇದೆ ದಾರಿ. ಅಂದ್ರೆ ಅದು ದಾರಿ ಇದೆ, ನಾವು ದಾರಿಲಿದ್ದೀವಿ, ರೋಡಲ್ಲಿ ನಿಂತಿದ್ದೀವಿ, ರೋಡಿಗೆ ಬಂದಿದ್ದೀವಿ. ಸೊ ಅಲ್ಲಿಗೆ ಹೋಗಿ ಎಲ್ಲಿ ಯಾಕೋ ಏನೋ ಹೇಳ್ತಾರೆ, ಹೋಗೋಣ. ಹೋಗಿ ಅಲ್ಲಿ ಟೀ ಅಂಗಡಿ ಇರುತ್ತೆ, ಟೀ ಅಂಗಡಿ ಅಲ್ಲಿರುತ್ತೆ, ನಾವು ಅಲ್ಲಿಗೆ ಹೋಗೋಣ. ಟೀ ಇರುತ್ತೆ ಅಲ್ವೋ ಗೊತ್ತಿಲ್ಲ. ಇರುತ್ತೆ. ಬಿ ಪಾಸಿಟಿವ್. ಹಾಂ ಸರಿ, ಓಕೆ. ನಂತರ
ಓಕೆ. ಸೊ ಬೈ ದ ವೇ ಇದೀಗ ಬಂದ ಸುದ್ದಿ, ಟೀ ಅಂಗಡಿಗೆ ಹೋಗೋಕ್ಕಿಂತ ಮುಂಚೆ ಕುಲ್ಫಿ ಅಂಗಡಿ ಕಾಣಿಸ್ತಾ ಅಂದ್ಬಿಟ್ಟು ಐಸ್ ಕ್ರೀಮ್ ಯಾವುದು ಕುಲ್ಫಿ ಶುಲ್ಫಿಗೆ ಬಂದಿದ್ದೀವಿ. ಕುಲ್ಫಿ ಶುಲ್ಫಿ. ಹಾಂ ಅಯ್ಯಪ್ಪ ಹಾಕ್ಬಿಟ್ಟೆ ಮತ್ತೆ ಜಸ್ಟ್ ಒಂದೇ ಒಂದು ತಗೊಂಡಿ ಗಾಯ್ಸ್, ಹೇಗಿದೆ ಅಂತ ನೋಡೋದು. ಸೊ ಹೆಂಗಿದೆ ಕುಲ್ಫಿ? ಕಡ್ಡಿ ಎಷ್ಟು ತಗೊಳ್ತಾರೆ? ಇಷ್ಟನಾ? ಸಾಕ್ಬಿಡ್ತೀನಿ. ಹೋಗ್ಬೇಕಿರ ಇನ್ನೊಂದು ತಗೋ. ನನಗೆ ಬೇಡ, ನೀನೇ ತಿನ್ನೋದು ಯಾವಾಗಲೂ ಹಿಂಗೆ ಹೇಳೋದು. ಹೇಳ್ಬಿಟ್ಟು ಅರ್ಧಕ್ಕರ್ಧ ಅವರೇ ತಿನ್ಬಿಡ್ತಾರೆ. ಮತ್ತೆ ಏನಾದರೂ ಹೇಳು. ಏನೂ ಇಲ್ಲ, ನೀಲ್ಸ್ ಮೇಲೆ ಕಟ್ ಮಾಡ್ತೀವಿ ಅಷ್ಟು ತಿನ್ಬಿಡ್ತಾರೆ. ಎಲ್ಲ ಕ್ಲೋಸ್ ಆಗ್ಬಿಟ್ರೆ ಗಾಯ್ಸ್ ಇಲ್ಲಿ. ಎಲ್ಲಿಗೆ ಬಂಗಾರ? ಎಲ್ಲಿಗೆ? ಟೀ ಅಂಗಡಿ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದೆ. ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಟೀ ಅಂಗಡಿ ಇಲ್ಲ, ಒಂದೇ ಒಂದು ಟೀ ಅಂಗಡಿ ತೋರ್ಸ, ಶುರು ಮಾಡಕ್ಕೆ ಟೀ ಅಂಗಡಿ ತೋರ್ಸ. ಬಾ ಮುಂದೆ ಎಲ್ಲಾದ್ರೂ ಇರುತ್ತೆ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಸೊ ಗಾಯ್ಸ್, ಟೈಮ್ ಎಷ್ಟಮ್ಮ? 10:18. 10-18, 10 ಟೈಮಲ್ಲಿ ನಾವೇನು ಚಿನ್ನ ಬೇಕು 1 kg, ಬೆಳ್ಳಿ ಬೇಕು 1 kg ಅಂತ ನಾವು ಕೇಳಿದ್ವಿ. ನಾವು ಕೇಳ್ತಿರೋದು ಅರ್ಧ ಟೀ. ಎತ್ತಿಕ್ಬಿಟ್ಟು ಒಂದೇ ಮಾತಿಗೆ ಏನಾಯ್ತು? ಸರ್ ನಾವು ಹೋಗ್ತೀನಿ ಬರ್ತಿದ್ಯಾ? ಗಾಡಿ ತಗೊಂಡು ನಾನೇ ಹೋಗ್ತೀನಿ. ಬಾಯ್. ಟೀ ನನ್ನ ಹತ್ರ ಇದೆ. ಅಲ್ಲ, ಅರ್ಧ ಟೀ ಕೇಳಿದ್ದಕ್ಕೆ ಎಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟು ಇಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟು ಆಚೆ ಕಳಿಸ್ತಾರೆ. ನಾವೇನ್ ಮಾಡೋದು? ಸರಿ ಗಾಯ್ಸ್, ಇವತ್ತು ಟೀ ಕುಡಿದೀವಿ. ಅಟ್ ಎನಿ ಕಾಸ್ಟ್. ತುಂಬಾ ದಿನ ಆಯ್ತು ಹೊರಗೆ ಟೀ ಕುಡಿದು, ಅದಕ್ಕೆ ಕ್ರೀಮಿಂಗ್ಸ್ ಬಾ. ಗಾಯ್ಸ್, ಫೈನಲಿ ಸಿಕ್ತು ಟೀ ಅಂಗಡಿ. ಸೊ ಇವತ್ತು ಟೀ ಕುಡಿಯೋಕೆ ಹೋಗ್ತಾ ಇದೀವಿ. ಆಕ್ಚುಲಿ ನಾವು ಏನಂತ ಪ್ಲಾನ್ ಮಾಡಿದ್ವಿ ಅಂತಂದ್ರೆ, ನಾರ್ಮಲ್ ರೋಡ್ ಸೈಡ್ ಅಲ್ಲಿ ಇರುತ್ತಲ್ಲ ಅದು ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಅದು ಸಿಕ್ತಾನೆ ಇಲ್ಲ, ಕ್ಲೋಸ್ ಆಗ್ಬಿಟ್ಟಿದೆ. ಸೊ ಇಲ್ಲಿ ತುಂಬಾ ಟೀಗಳಿದೆ. ನಾರ್ಮಲ್ ಟೀ, ಏನು ರೋಸ್ ಟೀ ಏನೋ ಇದೆ, ಹೈಬಿಸ್ಕಸ್ ಟೀ, ಲೆಮನ್ ಟೀ, ತಂದೂರಿ ಟೀ, ಬಿರಿಯಾನಿ ಟೀ, ಕಬಾಬ್ ಟೀ. ಫುಲ್ಲು ನನಗೂ ಏನು ಕಾಣಿಸ್ತಾ ಇಲ್ಲ, ನಿಜ. ತಂದೂರಿ ಟೀ ಅಂತಿತ್ತಲ್ಲ, ಇನ್ನೆರಡು ನಾನೇ ಆ್ಯಡ್ ಮಾಡ್ಬೋದು. ಸೊ ಈಗ ನೀನು ಯಾವ ಟೀ ಕುಡಿತೆ? ನಾರ್ಮಲ್ ಟೀ. ನಾನು ನಾರ್ಮಲ್ ಟೀ. ಓಕೆ. ಸಿಕ್ತು. ಬಿಸ್ಕೆಟ್ ಬೇಡ, ಏನಾದರೂ ತಿಂತೀಯ ಬೇರೆ? ನನಗೇನು ಬೇಡ. ಬಾ. ಯಾವಾಗಲೂ ಹೆಂಗೆ ಅಂತಂದರೆ, ಇವರು ಇಲ್ಲಿ ನಾನು ಕೂತಿರ್ತೀನಿ, ಸೈಡ್ಸಲ್ಲಿ ಇನ್ ಕೇಸ್ ಏನು ಚೇರ್ ಇಲ್ಲ ಅಂತಂದರೆ ಮುಂದೆ ಇರೋ ಚೇರ್ನ ತಗೊಂಬಂದು ಸೈಡ್ಗೆ ಹಾಕೊಂಡು ಇಲ್ಲಿ ಬಂದು ಕುತ್ಕೊಂಡಿದ್ದೆ. ಸಮಾಧಾನ ಇದಕ್ಕೆ. ಒಟ್ಟಿನಲ್ಲಿ ಇವಳು ಪಕ್ಕ ಇರ್ಬೇಕಷ್ಟೇ. ಮುಂದೆ ಇದ್ರೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಬಟ್ ಆದರೂ ಇಲ್ಲ, ಹಿಂದೆ ಇರಬೇಕಾ? ಸರಿ ಸರಿ. ಈಗ ನಾವು ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಫೈನಲಿ ಟೀ ಸಿಕ್ತು. ಆಮೇಲೆ ಆರೋಗ್ಬಿಟ್ಟದು. ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಸಿಕ್ಕಿರೋ ಟೀ ಫಸ್ಟ್ ಕುಡಿದ್ಬಿಡ್ಬೇಕು. ಚಾಯ್ ಬಂದ್ರೆ ಒಂದು ಕೆಲಸ ಮಾಡು, ಹೆಂಗೂ ಕರೆಕ್ಟಾಗಿ ರಿದಮ್ ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದೆ. ಚಾಯ್ ಅಂತೇನೆ ನಾವು ಟ್ರೈನಿಗೆ ಟ್ರೈನಲ್ಲಿ ಹೋಗ್ಬಿಟ್ಟು ಏನು ಬಂಗಾರ, ಯಾವ ಕೆಲಸನೂ ಎಲ್ಲ ಹೇಳ್ಬಾರ್ದು. ಇಫ್ ಯು ಆರ್ ಗುಡ್ ನೀನು ಅದು ಮಾಡಬೇಕು. ಟ್ರೈನಲ್ಲಿ ಸೆಲ್ ಮಾಡ್ತಾರಲ್ಲ ಆ ಥರ ಹೋಗ್ಬಿಡಿ. ಯಾಕಂದ್ರೆ ಪರ್ಫೆಕ್ಟ್ ಮ್ಯಾಚ್ ಆಯಿತು ವಾಯ್ಸು. ಸೊ ನನ್ನ ಟೀ ಮಾಡ್ಕೊಂಬ ಹೋಗು ಅಂತ ಹೇಳ್ತಾರೆ. ನಮಗೋಸ್ಕರ ಅದು ಮಾಡಲ್ವಾ? ಮಾಡ್ತೀನಿ. ಈಗ ಬಂದು ಇವರಿಗೆ ರೋಲ್ ತಿನ್ನಬೇಕು ಅಂತ ಹೇಳಿ ನನಗೂ ತಿನ್ನಿಸ್ತಾ ಇದ್ದಾರೆ. ಸೊ ಇವಾಗ ಆಲ್ರೆಡಿ ಲೇಟ್ ಆಗಿದೆ. ಮನೆಗೆ ಹೋಗಿ ಇನ್ನೇನು ಊಟ ಮಾಡೋದು ಅಂತ ಹೇಳ್ಬಿಟ್ಟು
ಈಗ ಹೆಂಗೂ ಹೋಗ್ತಾ ಇದೀವಿ. ಇಲ್ಲೇ ಒಂದು ಸ್ವಲ್ಪ ಏನಾದ್ರು ತಿನ್ಕೊಂಡ್ರೆ ಆರಾಮ ಮನೆ ಹೋಗ್ತಿದಂಗೆ ರೆಸ್ಟ್. ಇಲ್ಲೊಂದು ಅಂಗಡಿಯವ್ರದ್ದೊಂದು ಪಾಪು ಸಿಕ್ಕಿದೆ. ಇಷ್ಟೊತ್ತು ಅದ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ವಿ. ಈಗ ಅದಕ್ಕೆ ಬರ್ತೋದ್ವಿ ಅಲ್ಲಿ. ಈಗ ಹೇಳ್ತಿದ್ವಿ ವಿಡಿಯೋ ಮಾಡಕ್ ಮರ್ತೋದ್ವಿ. ಸೊ ಹಾಗಾಗಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಆಲ್ಸೋ ಬೆಲ್ ಐಕನ್ ಹಿಟ್ ಮಾಡೋದು ಮರಿಬೇಡಿ. ಕಾರಣ ಏನು ಅಂತಂದ್ರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ನಾವೊಂದು ವಿಡಿಯೋ ಆಗಿದ ತಕ್ಷಣ ನೀವು ಟಕ್ ಅಂತ ಬಂದ್ಬಿಟ್ಟು ನೋಡ್ಬೋದು. ಸೊ ಹಾಗಾಗಿ ಏನು ಬೆಲ್ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಅಂತ ಲೈಕ್ ಮಾಡ್ಬಿಡಿ, ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಆಮೇಲೆ ಟಕ ಅಂತ ಟೈಪ್ ಮಾಡ್ಬಿಟ್ಟು ಕಮೆಂಟ್ ಹಾಕ್ಬಿಡಿ. ಕಮೆಂಟ್ ಹಾಕಿ. ಆಕ್ಚುಲಿ ಯಾರೋ ಎಷ್ಟೊಂದು ಜನ ಕಾಮೆಂಟ್ ಮಾಡ್ತಾನೆ ಇಲ್ಲ, ಅಂದ್ರೆ ವ್ಯೂಸ್ ಅಷ್ಟಿರುತ್ತೆ ಆ್ಯಂಡ್ ಏನು ಈಗ ಒಂದಷ್ಟು ಜನ ಲೈಕ್ ಮಾಡ್ತಾರೆ ಅಂದರೆ ಅಷ್ಟೊಂದು ಕಾಮೆಂಟ್ಸ್ ಬಂದಿರಲ್ಲ. ಸೊ ನೀವು ಕಾಮೆಂಟ್ ಮಾಡಿದ್ರೆ ನಮ್ಗೆ ಏನು ಅನಿಸುತ್ತೆ ಅಂತಂದರೆ ಓಕೆ ಇವರು ಏನೋ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನಮಗೂ ಅನಿಸುತ್ತೆ. ಈಗ ಒಂದು ಜಸ್ಟ್ ಒಂದು 5 to 10 ಮ್ಯಾಕ್ಸಿಮಮ್ ಅಷ್ಟಲ್ಲೇ ಕಾಮೆಂಟ್ಸ್ ಇರುತ್ತೆ ನಮ್ಮದು. ಸೊ ಹಾಗಾಗಿ ಏನು ಅನಿಸುತ್ತೆ ಅಂತಂದರೆ ಅದನ್ನು ಒಂಥರ ಪಾಸಿಟಿವ್, ಆಬ್ವಿಯಸ್ಲಿ ಇವನ್ ದ್ಯಾಟ್ ಇಸ್ ಆಲ್ಸೋ ಪಾಸಿಟಿವ್. ಬಟ್ ಅದಕ್ಕಿಂತ ಹೆಚ್ಚಿಗೆ ಈಗ ನಮ್ಗೆ ಅನಿಸುತ್ತೆ ವ್ಯೂಸ್ ಇಷ್ಟು ಹೋಗ್ತಿದೆ ಬಟ್ ಆದರೆ ಕಾಮೆಂಟ್ಸ್ ಕಡಿಮೆ ಬರ್ತಿದೆ, ಸೊ ಲೈಕ್ ಕಡಿಮೆ ಬರ್ತಿದೆ ಅಂದಾಗ ಲೈಕ್ ಹಂಗಾರೆ ಮೋಸ್ಟ್ಲಿ ನಮಗೆ ಗೊತ್ತಾಗ್ತಿಲ್ಲ ಏನಿರ್ಬೋದು, ಇವ್ರ ಥಾಟ್ ಏನಿರ್ಬೋದು. ಬಟ್ ನೋಡ್ತಾ ಇದ್ದೀರಾ, ಈಗ ಇಷ್ಟ ಆಗಲಿಲ್ಲ ಅಂದರೆ ನೋಡೋದಿಲ್ಲ ಯಾರೂ, ಬಟ್ ನೋಡ್ತಾ ಇದ್ದೀರಾ. ಬಟ್ ನಾವೇನು ಕೇಳ್ಕೊತಾ ಇದ್ದೀವಿ ಅಂತಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ 100% ನಾವು ಅನ್ಕೋಬೇಕು ಅಂತಂದರೆ ನಾನು ಹೇಳಿದ್ದು ಇದು ಯಾವಾಗಲೂ ಇರೋದೇ. ಅಚ್ಚಾ ಹಾಯ್ ಬೋಲು, ಹಾಯ್ 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 ಬೋಲು, ಹಾಯ್. ಓಕೆ, ಸೊ ನಾನೇ ಮುಗಿಸ್ಬಿಡ್ತೀನಿ. ಸೊ ಹಾಗಾಗಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸ್ವಲ್ಪ ಕಾಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಫ್ರಮ್ ಮಮಿತಾ ಆ್ಯಂಡ್ ಯೋಗೇಶ್. ಬೈ ಫ್ರಮ್ ಈ ಬಂಧನ. ಬಾಯ್.